ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಂತಂದ್ರೆ, ಪ್ರತಿಯೊಬ್ರು ಫೋಟೋಗ್ರಾಫರ್ ಎಲ್ಲಾದ್ರೂ ಇವೆಂಟ್ ಹೋದ್ರೆ ಕ್ಯಾಂಡಿಡ್ ಅಂತ ಹೆಸರು ಬಂದಾದ್ಮೇಲೆ ಗಿಂಬಲ್ ಬೇಕೇ ಬೇಕು ಫ್ರೆಂಡ್ಸ್. ಗಿಂಬಲ್ ಇರ್ಲಿಲ್ಲ ಅಂದ್ರೆ ಕ್ಯಾಂಡಿಡ್ ಇವಾಗಂತೂ ಮುಂಚೆ ಏನೋ ಮಾಡ್ತಿದ್ರಿ ಎಲ್ಲ ಆಗಿದೆ, ಬಟ್ ಇವಾಗ ಕ್ಯಾಂಡಿಡ್ ಅಲ್ಲಿ ಗಿಂಬಲ್ ಬೇಕೇ ಬೇಕು ಫ್ರೆಂಡ್ಸ್. ಎಲ್ಲರೂ ಪ್ರತಿಯೊಬ್ರು ಫೋಟೋಗ್ರಾಫರ್ ಇವಾಗ ಯಾರು ಬೇಸಿಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಬಿಗಿನಿಂಗ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ತುಂಬಾ ಕುತೂಹಲ ಇರುತ್ತೆ. ಗಿಂಬಲ್ ಕಲಿಬೇಕು, ಯಾವ ತರ ಇರುತ್ತೆ, ಯಾವ ತರ ಇರಲ್ಲ, ನಮ್ಗೆ ಬರಲ್ವೋ, ಯಾಕೆ ಕಲಿಸ್ಕೊಡ್ತಾರೆ, ಹೇಗಿರುತ್ತೆ ಅಂತ. ಹಾಗಾಗಿ ನಾನು ಇವತ್ತು ನಿಮಗೆ ಗಿಂಬಲ್ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕು, ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ ಸ್ಟಾರ್ಟ್ ಮಾಡ್ಬೇಕು, ಯಾವ ತರ ಸೆಟಪ್ ಮಾಡ್ಕೊಡ್ಬೇಕು ಅಂತ ನಾನು ನಿಮಗೆ ಎಲ್ಲ ಫುಲ್ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದು ಬಂದು DJI RS3 Pro. ಓಕೆ, ಇದು ಇರಲಿ, ನಾನು ಬೇರೆ ತಗೋತೀನಿ. ಫ್ರೆಂಡ್ಸ್, ಇದು ಒಂದು RS4. ಇದು ಬಂದು ಲೇಟೆಸ್ಟ್ ಗಿಂಬಲ್. ಇದು ಒಳ್ಳೆ ಗಿಂಬಲ್. ಈ ಫೋಟೋಗ್ರಾಫರ್ ಕ್ಯಾಂಡಿಡ್ಗೆ ಪ್ರೀ ವೆಡ್ಡಿಂಗ್ ಗೋಸ್ಕರ ಯೂಸ್ ಮಾಡ್ತಿರಲ್ಲ, ಪ್ರತಿಯೊಂದರಲ್ಲೂ ಯೂಸ್ ಮಾಡ್ಬೋದು. ಯಾವ ತರ ಸೆಟಪ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದು ನನ್ನ ಹತ್ರ ಕೆಲವೊಂದು ಕ್ಯಾಮ್ರಾ ಇದೆ. ನೀವು ಯಾವ ಕ್ಯಾಮ್ರಾ ಆದ್ರೂ ಹಾಕಿದೆ ಅಂತ ಇಲ್ಲ, ಇದು ಒಂದು ಬೇಸಿಕ್ ಕ್ಯಾಮ್ರಾ. ನೀವು ಯಾವುದೇ ಕ್ಯಾಮ್ರಾ ಹಾಕಿ, ಮೇನ್ ಇರೋದು ಬ್ಯಾಲೆನ್ಸಿಂಗ್ ಫ್ರೆಂಡ್ಸ್. ಮೇನ್ ಬ್ಯಾಲೆನ್ಸ್ ಮಾಡ್ಬೇಕು. ನೀವು ನಿಮ್ಮ ಹತ್ರ ದೊಡ್ಡ ಕ್ಯಾಮ್ರಾ, ಸೋನಿ ಕ್ಯಾಮ್ರಾ, ಕ್ಯಾನನ್ ಕ್ಯಾಮ್ರಾ, ಯಾವುದೇ ಕ್ಯಾಮ್ರಾ ನೀವು ಫಸ್ಟ್ ಚೆನ್ನಾಗಿ ಏನ್ ಮಾಡ್ಬೇಕು ಫ್ರೆಂಡ್ಸ್, ಬ್ಯಾಲೆನ್ಸ್ ಮಾಡ್ಬೇಕು. ಇದು ಒಂದು ಬೇಸಿಕ್ ಕ್ಯಾಮ್ರಾ, ಕ್ಯಾನನ್ 7300. ಇದ್ರ ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಯಾವ ತರ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ಇದರಲ್ಲಿ ಲಾಕ್ ಬರುತ್ತೆ, ಗಿಂಬಲ್ ಲಾಕ್ ಆದ್ರೆ ಏನು ಶೇಕ್ ಆಗಲ್ಲ ಫ್ರೆಂಡ್ಸ್. ನೀವು ಫಸ್ಟ್ ಇದು ನೋಡ್ಕೋಬೇಕು. ಇದು ಲಾಕ್ ಬರುತ್ತೆ ನೋಡಿ, ಈಗ ಅನ್ಲಾಕ್ ಆದ್ಮೇಲೆ ಇದು ರೊಟೇಟ್ ಆಗುತ್ತೆ, ಅಲ್ಲಿ ರೊಟೇಟ್ ಆಗಲ್ಲ ಫ್ರೆಂಡ್ಸ್. ಓಕೆ ನೋಡಿ, ಓಕೆ, ಇದು ಫಸ್ಟ್, ಆಮೇಲೆ ಇದು ಲಾಕ್ ಮಾಡೋಣ. ಇದು ಫ್ರೆಂಡ್ಸ್ ಸೆಕೆಂಡ್ ಲಾಕ್. ಓಕೆ, ಲಾಕ್ ಆದ್ಮೇಲೆ ಇದು ಕೆಳಗಡೆ ಬರುತ್ತೆ, ಆ ಕಡೆ ಈ ಕಡೆ ರೊಟೇಟ್ ಆಗುತ್ತೆ. ಆಮೇಲೆ ಇದು ಲಾಕ್ ಮಾಡೋಣ. ಆಮೇಲೆ ಬಂದು ಇದು ಫ್ರೆಂಡ್ಸ್. ಓಕೆ, ಇದು ಅನ್ಲಾಕ್ ಆಯ್ತು. ಇವಾಗ ಲಾಕ್ ಮಾಡ್ಬಿಟ್ರೆ ಲಾಕ್ ಆಗ್ಬಿಡುತ್ತೆ. ಓಕೆ, ಆಮೇಲೆ ಇದು ಬಂದು ಫ್ರೆಂಡ್ಸ್ ಬ್ಯಾಟ್ರಿ ಲಾಕ್ ಮಾಡಕ್ಕೆ ಇಲ್ಲಿರುತ್ತೆ. ಇದು ಈ ಕಡೆ ಮಾಡಿದ್ರೆ ಬ್ಯಾಟ್ರಿ ಆಚೆ ಬರುತ್ತೆ. ಇದು ಕೆಳಗಡೆ ಬಂದು ಫ್ರೆಂಡ್ಸ್ ಸ್ಟ್ಯಾಂಡ್ ಇದು. ಓಕೆ, ಫ್ರೆಂಡ್ಸ್, ನೀವು ಇವಾಗ ಗಿಂಬಲ್ ಅಲ್ಲಿ ಏನೇನು ಬೋರ್ಡ್ ಅಂತ ಗೊತ್ತಾಗ್ತದೆ ನಿಮ್ಗೆ. ಲಾಕ್ 1, 2, 3 ಇದರಲ್ಲಿ 3 ಮೀಟರ್ ಬರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ, ಬ್ಯಾಟ್ರಿ ಬರುತ್ತೆ, ಸ್ಟ್ಯಾಂಡ್ ಬರುತ್ತೆ, ಇಲ್ಲಿ ಪ್ಲೇಟ್ಸ್ ಬರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನಿಮ್ಗೆ ಯಾವ ತರ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದೀನಿ. ಫಸ್ಟ್ ಈ ಪ್ಲೇಟ್ ಬರುತ್ತೆ ಫ್ರೆಂಡ್ಸ್. ಈ ಪ್ಲೇಟ್ ಇದಕ್ಕೆ ಲಾಸ್ಟ್ ಹಾಕ್ಬಿಡ್ಬೇಕು. ಇವಾಗ ಪ್ಲೇಟ್ ಹಾಕ್ಬಿಟ್ಟು ಸ್ಲೈಡ್ ಮಾಡೋಣ. ಸ್ಲೈಡ್ ಆದ್ಮೇಲೆ ಈ ರೀತಿ ಲಾಕ್ ಬರುತ್ತೆ ಫ್ರೆಂಡ್ಸ್. ಓಕೆ, ಲಾಕ್ ಹಾಕಿಲ್ಲ ಅಂದ್ರೆ ಈ ತರ ವೇಟ್ ಆಗುತ್ತೆ. ಲಾಕ್ ಆಯ್ತು ಫ್ರೆಂಡ್ಸ್. ಓಕೆ, ಇವಾಗ ಲಾಕ್ ಆಯ್ತು. ಇವಾಗ ನಾವು ಎಲ್ಲ ಅನ್ಲಾಕ್ ಮಾಡ್ಕೊಳ್ಬೇಕು. ಇವಾಗ ನಾವು ಯಾವ್ದು ಗಿಂಬಲ್ ಲಾಕ್ ಇತ್ತಲ್ಲ ಫ್ರೆಂಡ್ಸ್, ಇವಾಗ ಇದು ಅನ್ಲಾಕ್ ಮಾಡ್ಕೊಳ್ಬೇಕು. ಓಕೆ, ಇವಾಗ 3 ಫ್ರೀ ಆಯ್ತು ಫ್ರೆಂಡ್ಸ್. ಓಕೆ, ಫ್ರೀ ಆಗಿದ್ರೆ ಇವಾಗ ಬ್ಯಾಲೆನ್ಸ್ ಇಲ್ಲ. ಅವು ನೋಡಿ ಈ ತರ ಆಗ್ಬಿಡತ್ತೆ. ಈ ತರ ಆಗ್ಬಾರ್ದು, ಸ್ಟ್ರೇಟ್ ಆಗಿರ್ಬೇಕು, ಸ್ಟೇಬಲ್ ಆಗಿರ್ಬೇಕು. ಓಕೆ, ಇವಾಗ ಈ ಕಡೆ ಇರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ಈ ಕಡೆ ಆಗ್ತಾ ಇದೆ. ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ. ಓಕೆ, ಇವಾಗ ಸೆಂಟ್ರಲ್ ಬಂತು. ಈ ಕಡೆನೂ ಆಗ್ತಾ ಇಲ್ಲ, ಈ ಕಡೆನೂ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಓಕೆ, ಇವಾಗ ಸೆಂಟ್ರಲ್ ಬಂತು. ಇವಾಗ ನಾವು ಇದು ಲಾಕ್ ಮಾಡೋಣ. ಇವಾಗ ಇದು ಕರೆಕ್ಟ್ ಆಗಿಲ್ಲ. ಓಕೆ, ನಾವು ಇದನ್ನ ಇವಾಗ ಸ್ವಲ್ಪ ಮುಂದೆ ಮಾಡ್ಕೊಂಡು ಹೋಗೋಣ. ಇನ್ನು ಸ್ವಲ್ಪ ಈ ಕಡೆ
ಇದೆ ಸ್ವಲ್ಪ. ಓಕೆ, ಇದು ಹೋಗ್ತದೆ. ನಾವು ಇವಾಗ ಲಾಕ್ ಮಾಡೋಣ. ಓಕೆ, ಮೇಲೆ ನೋಡಿ ಇದರ ಇದು ಸ್ಟೇಬಲ್ ಆಗಿ ಈ ತರ ಇರಬೇಕು, ಈ ತರ ಆಗ್ತದೆ. ಇಲ್ಲಿಂದ ನಾವು ಇದು ಸ್ಲೈಡ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀವಿ ಫ್ರೆಂಡ್ಸ್, ಇಲ್ಲಿಂದ. ಓಕೆ, ಯಾವ ಕಡೆನೂ ಆಗ್ತಾ ಇಲ್ಲ. ಇಲ್ಲಿ ಇವಾಗ ಲಾಕ್ ಮಾಡಬೇಕು. ಓಕೆ, ನೋಡಿ ಫುಲ್ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್. ಸ್ವಲ್ಪ ಕೆಳಗಡೆ ಹೋಗ್ತದೆ, ಇದು ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಂಗೆ. ಓಕೆ, ಪರ್ಫೆಕ್ಟ್ ಆಗಿದೆ. ಇವಾಗ ಗಿಮ್ಮಲ್ ಆನ್ ಮಾಡೋಣ. ಯಾವ ತರ ಇದ್ರೂ ಪರವಾಗಿಲ್ಲ. ಓಕೆ, ಇಲ್ಲಿ ಬಟನ್ ಇದೆ ಫ್ರೆಂಡ್ಸ್, ಪವರ್ ಬಟನ್ ನೋಡಿ, ಪವರ್ ಬಟನ್ ಇದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಒಂದು ಲೆವೆಲ್ ಬರುತ್ತೆ. ನೋಡಿ, ನಾನು ಆಫ್ ಮಾಡ್ತೀನಿ. ಗಿಂಬಲ್ ಲಾಕ್ ಆಟೋಮೆಟಿಕ್ ಆನ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಇದು ಸ್ಟೇಬಲ್ ಆಗಿದೆ. ಇವಾಗ ನೀವು ಗಿಂಬಲ್ ಯೂಸ್ ಮಾಡಬಹುದು. ಆಮೇಲೆ ಇಲ್ಲಿ ಬಂದು ಸ್ಟಾರ್ಟ್ ಕ್ಯಾಲಿಬ್ರೇಷನ್. ನೀವು ಗಿಂಬಲ್ ಬ್ಯಾಲೆನ್ಸ್ ಮಾಡಿದ್ಮೇಲೆ ನೀವು ಒಂದ್ಸರ್ತಿ ಕ್ಯಾಲಿಬ್ರೇಷನ್ ಮಾಡಿ ಫ್ರೆಂಡ್ಸ್. ಕ್ಯಾಲಿಬ್ರೇಷನ್ ಅಲ್ಲಿ ಏನು ಗೊತ್ತಾಗುತ್ತೆ ಅಂದ್ರೆ, ನಿಮ್ದು ಮೋಟರ್ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ಸ್ವಲ್ಪ ಗೊತ್ತಾಗುತ್ತೆ. ಕ್ಯಾಲಿಬ್ರೇಷನ್ ಮಾಡಿದ್ರೆ ಸ್ವಲ್ಪ ಅದನ್ನ ಮ್ಯಾನೇಜ್ ಮಾಡುತ್ತೆ. ಹಾಗಾಗಿ ಮೀಟರ್ ಮೇಲೆ ತುಂಬಾ ಫೋರ್ಸ್ ಬೀಳಲ್ಲ. ಹಾಗಾಗಿ ಕ್ಯಾಲಿಬ್ರೇಷನ್ ಒಂದ್ಸತಿ ಮಾಡ್ಬಿಡಿ. ಇವಾಗ ಕ್ಯಾಲಿಬ್ರೇಷನ್ ಆಯ್ತು ಫ್ರೆಂಡ್ಸ್. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ಕೈನ ಇಲ್ಲಿ ಬರಬೇಕು, ಈ ಕೈನ ಇಲ್ಲಿ ಬರ್ಬೇಕು ಫ್ರೆಂಡ್ಸ್ ಯಾವಾಗ್ಲೂ. ಓಕೆ, ಬಿಗಿನರ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಬರುತ್ತೆ ಮೋಡ್ PTF, TF, FV. ಓಕೆ, ನೀವು ಫಸ್ಟ್ PF ಅಲ್ಲಿ ಇಟ್ಕೊಳ್ಳಿ. PF ಇಟ್ಕೊಂಡ್ಬಿಟ್ಟು ಇಲ್ಲಿ ಲೆಫ್ಟ್, ರೈಟ್, ಲೆಫ್ಟ್, ಡೌನ್, ಅಪ್, ಮೇಲೆ ಹೋಗ್ಬಿಟ್ಟು 360. ಫ್ರೆಂಡ್ಸ್, ಇವಾಗ ಆಯ್ತು. ಇನ್ನು ಇದರಲ್ಲಿ ಫಸ್ಟ್ ಇದು ಬೇಸಿಕ್. ನೀವು ಬೇಸಿಕ್ ನೀವು ಕಲ್ತ್ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಯೂಸ್ ಮಾಡ್ಬೇಕು, ಯಾವ ತರ. ಓಕೆ, ಇದಾದ್ಮೇಲೆ ಇದು ಲೆಫ್ಟ್, ರೈಟ್, ಅಪ್, ಡೌನ್. ಫ್ರೆಂಡ್ಸ್, ಇಷ್ಟೇ. ಇದರಲ್ಲಿ ನೀವು ಫಸ್ಟ್ ಬೇಸಿಕ್ ಕಲ್ತ್ಕೊಳ್ಳಿ. ಬೇಸಿಕ್ ಕಲ್ತ್ಕೊಂಡ್ಮೇಲೆ ನಿಮ್ಗೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಬರುತ್ತೆ. ಇದು ನಂತರ ನಿಮಗೆ ಏನಾದ್ರೂ ಇನ್ನು ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನನಗೆ ಹೇಳಿ ಫ್ರೆಂಡ್ಸ್. ಒಂದು ಕ್ಯಾಮ್ರಾ ಸರ್ವಿಸ್ ಅಂತ ಸಾಯಿ ಕ್ಯಾಮ್ರಾ ಅಂತ ಯಶವಂತಪುರಲ್ಲೇ ಇದೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರು ಫೋನ್ ಮಾಡಿ, ಫೋನ್ ಗೈಡ್ ಮಾಡ್ತೀನಿ. ಇಲ್ಲ ಏನಾದ್ರು ರಿಪೇರ್ ಆಗುತ್ತೆ, ರಿಪೇರ್ ನಿಮ್ಗೆ ನಿಮ್ ಕೈಯಿಂದ ಆಗಿಲ್ಲ, ಸೆಟ್ಟಿಂಗ್ ಅಲ್ಲಿ ಆಗಿಲ್ಲ ಅಂದ್ರೆ ತಗೊಂಡ್ಬನ್ನಿ, ನಾನು ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಧನ್ಯವಾದ.